ನಮಸ್ಕಾರ ಸ್ನೇಹಿತರೆ. ರಿಷಬ್ ಶೆಟ್ಟಿ ಅಂದಾಗ ನಮ್ಮೆಲ್ರಿಗೂ ನೆನಪಾಗೋದು ಕಾಂತಾರ ಅನ್ನೋ ಸಿನಿಮಾ. ಆದ್ರೆ ಕಾಂತಾರ ಬರೋ ಮುಂಚೆ ರಿಷಬ್ ಏನಾಗಿದ್ರು? ಬನ್ನಿ ರಿಷಬ್ ಅವರ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಅದು 1983 ಜುಲೈ 7ನೇ ತಾರೀಕು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೆರಾಡಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಬಡ ಕುಟುಂಬದಲ್ಲಿ ಜನಿಸಿದಂತ ಇವರಿಗೆ ಅಪ್ಪ ಅಮ್ಮ ಪ್ರಶಾಂತ್ ಅಂತ ಹೆಸರಿಡ್ತಾರೆ. ತಂದೆ ಜ್ಯೋತಿಷಿ ಆಗಿರ್ತಾರೆ. ಅವರು ಕೆಲಸದ ನಿಮಿತ್ತ ಬೆಂಗಳೂರಲ್ಲಿ ನೆಲೆಸಿರ್ತಾರೆ. ಇತ್ತ ಪ್ರಶಾಂತ್ ಅವರು ಅವರ ಅಮ್ಮ ಹಾಗೂ ಒಡ ಹುಟ್ಟಿದವ್ರ ಜೊತೆ ಹಳ್ಳಿಯಲ್ಲಿ ವಾಸ ಇರ್ತಾರೆ. ಬಡ ಕುಟುಂಬದಲ್ಲಿ ಜನಿಸಿದ ಇವರು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಟಾಪರ್ ಏನಲ್ಲ, 5ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದು ಉಂಟು. ಹಾಗೋ ಹೀಗೋ ಮಾಡಿ PUCನೂ ಮುಗಿಸ್ತಾರೆ. ನಂತರ BComಗೆ ಅಂತ ಬೆಂಗಳೂರಿನ ವಿಜಯ ಕಾಲೇಜ್ಗೆ ಜಾಯಿನ್ ಆಗ್ತಾರೆ. ಮೊದಲೇ ಸಿನಿಮಾ ಮೇಲೆ ಆಸಕ್ತಿ ಹೊಂದಿದ್ದ ಪ್ರಶಾಂತ್ ಕಾಲೇಜಿನಲ್ಲೇ ಇರಬೇಕಾದ್ರೆ ಯಕ್ಷಗಾನ, ರಂಗಭೂಮಿ ನಾಟಕಗಳಲ್ಲಿ ಭಾಗವಹಿಸ್ತಿರ್ತಾರೆ. ಪ್ರಶಾಂತ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚೆ ಸಾಲು ಸಾಲು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಕಾಯಕವೇ ಕೈಲಾಸ ಅಂದ್ಕೊಂಡಿದ್ದ ಪ್ರಶಾಂತ್ ಅವರು ಮಾಡದೇ ಇರೋ ಕೆಲಸನೇ ಇಲ್ಲ. ವಾಟರ್ ಕ್ಯಾನ್ ಡೆಲಿವರಿ ಬಾಯ್ ಆಗಿ ಹೋಟೆಲಲ್ಲಿ ಹಾಗೆ ಟೀ ಪುಡಿನೂ ಸಹ ಮಾಡ್ತಾ ಇದ್ರು. ಹೇಳಿ ಕೇಳಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿಯಾಗಿದ್ದ ಇವರು ತಮ್ಗೆ ಸಿಕ್ಕ ಕೆಲಸಗಳನ್ನೆಲ್ಲ ಮಾಡ್ತಾನೆ ಸಿನಿಮಾ ಮೇಕಿಂಗ್ ಕೋರ್ಸ್ ಅನ್ನು ಮುಗಿಸ್ಕೊಳ್ತಾರೆ. ಸಾಲು ಸಾಲು ಕಷ್ಟಗಳನ್ನೇ ನೋಡ್ತಿದ್ದ ಇವರು ಅಪ್ಪನ ಸಲಹೆ ಪಡೆದು ತಮ್ಮ ಹೆಸರನ್ನ ರಿಷಬ್ ಶೆಟ್ಟಿಯಾಗಿ ಬದಲಾಯಿಸಿಕೊಳ್ತಾರೆ. ಸಿನಿಮಾ ಕನಸನ್ನ ಹೊತ್ತು ಬಂದಂತ ರಿಷಬ್ ಶೆಟ್ಟಿ ಅವರು ಸೈನೈಡ್ ಸಿನಿಮಾದ ಮೂಲಕ ಸಹ ನಿರ್ದೇಶಕರಾಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ. ಭೂಮಿ ಮೇಲೆ ಯಾವುದು ಸೇಫ್ ಜಾಗ ಇಲ್ಲ ಬ್ರದರ್. ನಂತರ 2012ರಲ್ಲಿ ಬಿಡುಗಡೆಯಾದ ರಕ್ಷಿತ್ ಶೆಟ್ಟಿ ಅಭಿನಯದ ತುಗ್ಲಕ್ ಚಿತ್ರದ ಮೂಲಕ ವಿಲನ್ ಆಗಿ ಮೊಟ್ಟ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸ್ಕೊಳ್ತಾರೆ. ಮುಂದೆ 2016ರಲ್ಲಿ ಮೊದಲ ಬಾರಿಗೆ ರಿಕ್ಕಿ ಎಂಬ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಬಂದ್ರೆ ಕಣ್ಮುಂದೆ ತುಂಬಿದ ಚಂದ್ರ, ಬೌಂಡ್ರಿ ಒಳಗಡೆ ಬ್ಲ್ಯಾಕ್ ಅಂಡ್ ವೈಟ್ ಕಣ್ಣು, ಕೆನ್ನೆ ಇಳಿಜಾರಿನ ಮಧ್ಯೆ ಒಂದು ಮುತ್ತು. ಯಾರಾದ್ರೂ ನೋಡಿದ್ರೆ? ನಂತರ ಅದೇ ವರ್ಷ ಕಿರಿಕ್ ಪಾರ್ಟಿ ಚಿತ್ರವನ್ನು ನಿರ್ದೇಶಿಸಿ ಫಿಲ್ಮ್ ಫೇರ್ ಅವಾರ್ಡ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ಪಡೀತಾರೆ. ಆದ್ರೆ ಇದ್ಯಾವುದು ರಿಷಬ್ ಶೆಟ್ಟಿ ಅವರ ಜೀವನದಲ್ಲಿ ಅಂಥದ್ದೇನು ಪರಿಣಾಮ ಬೀಳಲ್ಲ. ಮುಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಎಂಬ ಬ್ಲಾಕ್ ಬಸ್ಟರ್ ಚಿತ್ರವನ್ನು ನಿರ್ದೇಶಿಸ್ತಾರೆ. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೀತಾರೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಈ ಮಧ್ಯ ಕಿರಿಕ್ ಪಾರ್ಟಿ ಚಿತ್ರ ನಿರ್ದೇಶನದ ವೇಳೆ ಪ್ರಗತಿ ಶೆಟ್ಟಿ ಎಂಬ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆ ಪ್ರೀತಿಲಿ ಬೀಳ್ತಾರೆ.
ಹಾಗೆ 2017ರಲ್ಲಿ ಇಬ್ರು ಮದುವೆ ಕೂಡ ಆಗ್ತಾರೆ. ಎರಡ್ 2022ರಲ್ಲಿ ನಮ್ಮ ತುಳುನಾಡಿನ ದೈವದ ವಿಚಾರ ಮತ್ತು ಆಚರಣೆಯನ್ನ ಕಾಂತಾರ ಎಂಬ ಚಿತ್ರದ ಮೂಲಕ ಇಡೀ ಜಗತ್ತಿಗೆ ಪರಿಚಯ ಮಾಡ್ತಾರೆ. ಮುಂದೆ ಕಾಂತಾರ ಒಂದು ದಂತಕಥೆಯಾಗಿ ಜನರ ಮನಸ್ಸಲ್ಲಿ ಅಚ್ಚರಿಯದೆ ಉಳಿದುಬಿಡುತ್ತೆ. ಇನ್ನು ಕಾಂತಾರದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ ರಿಷಬ್ ಶೆಟ್ಟಿ ಅವರ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸುತ್ತೆ. कहानी के माध्यम से दिलों को जोड़ती है और बंद विचारों की खिड़की भी खोलती है. ऋषभ शेट्टी जिन्हें सर्वश्रेष्ठ अभिनेता का पुरस्कार प्रदान किया जा रहा है. 2025ರಲ್ಲಿ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಅವತ್ತು ಕೈಕಾಲಾಡದ ಮಗು ಇವತ್ತು ಸಿಂಹಾಸನದ ಮೇಲೆ ಕೂತಿದ್ದಾಳೆ ಅಂದ್ರೆ ಉದ್ದೇಶ ಇಲ್ಲದೆ ಸಾವನ್ನ ಗೆದ್ದು ಬಂದದ್ದಲ್ಲ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಬಡ ಕುಟುಂಬದ ಯುವಕ ಸಿನಿಮಾವನ್ನೇ ದೇವರೆಂದು ನಂಬಿ ಇವತ್ತು ಡಿವೈನ್ ಸ್ಟಾರ್ ಆಗಿ ಬೆಳೆದಿರುವ ರಿಷಬ್ ಶೆಟ್ಟಿ ಅವರ ಜೀವನ ನಮ್ಮ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಅಂದ್ರೆ ತಪ್ಪಾಗೋದಿಲ್ಲ.